ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ದೇಶದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಚರ್ಚೆಗಳು ತೀವ್ರಗೊಂಡಿವೆ. ಕಾಕ್ರೋಚ್ ಜನತಾ ಪಾರ್ಟಿ ಸತತವಾಗಿ 36 ದಿನಗಳ ಕಾಲ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿತು. ಆ ಆಗ್ರಹಕ್ಕೆ ಮಣಿದು ಕಾಕ್ರೋಚ್ ಕಿಚ್ಚಿಗೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ಪದತ್ಯಾಗ ಮಾಡಿಯೂ ಆಯಿತು. ಪ್ರಹ್ಲಾದ್ ಜೋಶಿ ಅವರು ಹೆಚ್ಚುವರಿ ಜವಾಬ್ದಾರಿಯಾಗಿ ಶಿಕ್ಷಣ ಇಲಾಖೆಯನ್ನ ನಿಭಾಯಿಸ್ತಾ ಇದ್ದಾರೆ. ಇವತ್ತು ಅಧಿವೇಶನದ 6ನೆಯ ದಿನ. ಇವತ್ತು ಕೂಡ ಅಧಿವೇಶನ ಹಲವು ಸದ್ದು ಗದ್ದಲಕ್ಕೆ ಸಾಕ್ಷಿಯಾಯಿತು. ಅದರ ನಡುವೆಯೇ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಒಂದು ಮಸೂದೆಯನ್ನ ಪರಿಚಯಿಸಿದರು. ಇದೇ ನೀಟ್ ಪ್ರಶ್ನೆ ಪತ್ರಿಕೆ, ನೀಟ್ ಮತ್ತೆ ದೇಶದಲ್ಲಿ ನಡೆಯುವಂತಹ ಉನ್ನತ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯ ತಡೀಲಿಕ್ಕೆ, ಪರೀಕ್ಷಾ ಅಕ್ರಮ ಮಾಫಿಯಾವನ್ನ ಮಟ್ಟ ಹಾಕಲಿಕ್ಕೆ ಒಂದು ಮಸೂದೆಯನ್ನ ಪರಿಚಯಿಸಿದರು. ಆ ಮಸೂದೆಗೆ ಕಿರಣ್ ರಿಜಿಜು ಅವರು, ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು, ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಮಸೂದೆ ಬಹಳ ನಿರ್ಣಾಯಕವಾದಂಥದ್ದು. ಹಾಗಾಗ್ಬಿಟ್ಟು ವಿಪಕ್ಷಗಳು ಸದ್ದು ಗದ್ದಲವನ್ನ ಎಬ್ಬಿಸದೆ ಮಸೂದೆಯ ಚರ್ಚೆಯಲ್ಲಿ ಭಾಗಿಯಾಗಬೇಕು ಎನ್ನುವಂತಹ ಮನವಿಯನ್ನ ಮಾಡಿಕೊಂಡ್ರು. ನರೇಂದ್ರ ಮೋದಿ ಅವರು ಏನು 3 ನಿಮಿಷಗಳ ವಿಡಿಯೋ ಸಂದೇಶವನ್ನ ರವಾನೆ ಮಾಡಿದ್ರಲ್ವಾ, ಆ ಸಮಯದಲ್ಲಿ ಒಂದು ಕಠಿಣ ಕಾನೂನನ್ನ ಜಾರಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಒಂದು ಮಸೂದೆಯನ್ನ ಬಿಲ್ ತರಲಿಕ್ಕೆ ಹೊರಟಿದೆ. ಮುಂದೆ ಈ ರೀತಿಯಾದಂತಹ ಪರೀಕ್ಷಾ ಅವಘಡಗಳನ್ನ, ಪ್ರಶ್ನೆ ಪತ್ರಿಕೆಯ ಸೋರಿಕೆಯಂತಹ ಅಕ್ರಮಗಳನ್ನ ತಡೆಯಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅದಕ್ಕೆ ಏನೇನು ತಯಾರಿ ಬೇಕೋ, ಅದಕ್ಕೆ ಯಾವ್ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೋ ಅವೆಲ್ಲವನ್ನೂ ಕೂಡ ಮಾಡಲಿಕ್ಕೆ, ಅದಕ್ಕೆ ಒಂದು ಕಠಿಣ ಕಾನೂನನ್ನ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎನ್ನುವಂತಹ ಮಾತುಗಳನ್ನ ಹೇಳಿದರು. ಅದರಂತೆ ಇವತ್ತು ಮಸೂದೆ ಪರಿಚಯ ಆಯಿತು, ಮಸೂದೆ ಮಂಡನೆ ಆಯಿತು, ಮಸೂದೆಯ ಚರ್ಚೆ ಆಗಬೇಕು. ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಕೂಡ ಸಂಸದರ ಮಧ್ಯೆ ಚರ್ಚೆ ನಡೆಯುತ್ತೆ. ಸರ್ಕಾರ ಮತ್ತು ವಿಪಕ್ಷಗಳ ಸಂಸದರು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಬಿಲ್ ಪಾಸ್ ಆದರೆ ಆ ಮಸೂದೆಯನ್ನ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಸೂದೆಯಲ್ಲಿ ಏನೇನಿದೆ ಎನ್ನುವಂಥದ್ದನ್ನು ನೋಡುವುದಾದ್ರೆ, ಸಂಘಟಿತ ಪ್ರಶ್ನೆ ಪತ್ರಿಕೆ ಸೋರಿಕೆಯ ತಂಡದಲ್ಲಿ ಭಾಗಿಯಾದಂಥವರಿಗೆ 10 ವರ್ಷದವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ. ಒಂದು ವೇಳೆ ಏನಾದರೂ ಯಾವ ಕೋಚಿಂಗ್ ಸೆಂಟರ್ಗಳಿದಾವಲ್ಲ, ಪರೀಕ್ಷೆಗೆ ಮಾರ್ಗದರ್ಶನ ಮಾಡುವಂಥವು ಮತ್ತು ಕೋಚಿಂಗ್ ಕೊಡಲಿಕ್ಕೆ ನೀಟ್ ಮತ್ತು CET ಕೋಚಿಂಗ್ ಸೆಂಟರ್ಗಳಿದಾವಲ್ಲ, ಅದೇ ರೀತಿ ಬೇರೆ ಬೇರೆ ಉನ್ನತ ಪರೀಕ್ಷೆಗಳಿಗಿರ್ಬೋದು, IAS KS ಕೋಚಿಂಗ್ ಸೆಂಟರ್ಗಿರ್ಬೋದು, ಒಂದು ವೇಳೆ ಏನಾದರೂ ಕೋಚಿಂಗ್ ಸೆಂಟರ್ಗಳೇ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಅಕ್ರಮದಲ್ಲಿ ಅಥವಾ ಸೋರಿಕೆಯ ವಿಚಾರದಲ್ಲಿ ಭಾಗಿಯಾದರೆ ಆ ಸಂಸ್ಥೆಯ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎನ್ನುವಂಥದ್ದು ಇನ್ನೊಂದು ಕಠಿಣವಾದಂತಹ ಕ್ರಮ. ಅದರ ಜೊತೆಗೆ ಪರೀಕ್ಷೆ ನಡೆಸುವಂತಹ ಕಂಪನಿಗಳೇನಾದರೂ ತಪ್ಪಿತಸ್ಥರು ಅಥವಾ ಅಕ್ರಮದಲ್ಲಿ ಭಾಗಿಯಾಗಿವೆ, ಲೋಪ ಎಸಗಿವೆ ಎನ್ನುವಂತಹ ಅಂಶಗಳು ಕಂಡು ಬಂದಲ್ಲಿ 8 ವರ್ಷಗಳ ಕಾಲ ಆ ಸಂಸ್ಥೆಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎನ್ನುವಂಥದ್ದು ಇನ್ನೊಂದು ನಿರ್ಧಾರ. ಕಂಪನಿಯ ಹಿರಿಯ ಆಡಳಿತ ಮಂಡಳಿ ಮತ್ತು ನಿರ್ದೇಶಕರಿಗೆ ನಿರ್ದೇಶಕರೇನಾದರೂ ಈ ಲೋಪದಲ್ಲಿ ಭಾಗಿಯಾದರೆ ಅವ್ರಿಗೂ ಕೂಡ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುವಂತಹ ನಿರ್ಧಾರ ಈ ಮಸೂದೆಯ ಮೂಲಕ ಕೈಗೊಳ್ಳಲಾಗಿದೆ. ಇನ್ನೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್. ಪರೀಕ್ಷೆ ಅಕ್ರಮ ನಡೆದಾಗ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದಂತಹ ಪ್ರಕರಣಗಳು ನಡೆದಾಗ ಅದನ್ನ ಕೋರ್ಟ್ 2 ತಿಂಗಳೊಳಗೆ ತನಿಖೆ ಒಂದು ತಂಡವನ್ನು ರಚಿಸಲಾಗುತ್ತೆ. ಆ ತಂಡ 2 ತಿಂಗಳೊಳಗೆ ತನಿಖೆಯನ್ನು ನಡೆಸಬೇಕು. ಇನ್ನು ಕೋರ್ಟ್ಗೆ ಚಾರ್ಜ್ ಶೀಟ್, ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಬೇಕು. 3 ತಿಂಗಳೊಳಗೆ ಪ್ರಕರಣ ಇತ್ಯರ್ಥ ಮಾಡಲಿಕ್ಕೆ ಏನೇನು ಬೇಕೋ ಅವೆಲ್ಲವನ್ನೂ ಕೂಡ ಪೂರ್ವ ತಯಾರಿಯಾಗಿ
ರೂಪಿಸಿಕೊಳ್ಳಬೇಕು ಎನ್ನುವಂತಹ ಇನ್ನೊಂದು ನಿರ್ಧಾರ. ಬಹುಶಃ ಇಂತಹದ್ದೊಂದು ನಿರ್ಧಾರ ಕೇಂದ್ರ ಸರ್ಕಾರದ ನಡೆ ಮುಂದಿನ ದಿನಗಳಲ್ಲಿ ಪರೀಕ್ಷಾ ವ್ಯವಸ್ಥೆಯನ್ನ, ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಅಕ್ರಮಗಳನ್ನು ತಡೆಯಲಿಕ್ಕೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಮೊದಲ ಹೆಜ್ಜೆಯಾಗಿ ತೆಗೆದುಕೊಂಡಿರುವಂತಹದ್ದು ಸ್ವಾಗತಾರ್ಹ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ. ಇವತ್ತಿನ ದಿನಗಳಲ್ಲಿ ಮಾರ್ಕ್ಸ್ಗಳು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ಐ ಡೋಂಟ್ ಹ್ಯಾವ್ ಐಡಿಯಾ ಅಬೌಟ್ ದಟ್. ಐ ಹ್ಯಾವ್ ನೋ ಐಡಿಯಾ. ದಿಸ್ ಈಸ್ ನಾಟ್ ದಿ ಎರಾ ಆಫ್ ಮಾರ್ಕ್ಸ್, ದಿಸ್ ಈಸ್ ದ ಎರಾ ಆಫ್ ಸ್ಕಿಲ್ಸ್. ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಮಾತ್ರ ಇವತ್ತು ಬೆಲೆ ಇರುವಂತಹದ್ದು. ಹಾಗಾಗ್ಬಿಟ್ಟು ಅಂದರೆ ಪರೀಕ್ಷೆಗೆ ವಿದ್ಯಾರ್ಥಿಗಳು, ಎಸ್ಪೆಷಲಿ ನೀಟ್ ಆಗಿರ್ಬೋದು, IAS KS ಪರೀಕ್ಷೆಗಳಾಗಿರ್ಬೋದು, ವಿದ್ಯಾರ್ಥಿಗಳು ಹಗಲು ರಾತ್ರಿ ನಿದ್ದೆ ಕಟ್ಟಿಬಿಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಆಘಾತ ಆಗ್ಬಿಡುತ್ರಿ ಇಂಥ ವಿಷಯಗಳನ್ನ ಕೇಳಿದಾಗ. ಆ ಎಲ್ಲ ಅವಘಡಗಳನ್ನು, ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಇಂತಹದೊಂದು ನಿರ್ಧಾರಕ್ಕೆ, ಇಂತಹದೊಂದು ಮಹತ್ವದ ಹೆಜ್ಜೆಯನ್ನು ಇಡಲಿಕ್ಕೆ ನಿರ್ಧರಿಸಿರುವಂಥದ್ದು ಸ್ವಾಗತಾರ್ಹ. ಇನ್ನು ನರೇಂದ್ರ ಮೋದಿ ಅವರು ಅವರ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡ್ರು. ಏನು ಅಂತಂದ್ರೆ, ತಾಂತ್ರಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ತಾಂತ್ರಿಕವಾಗಿ ಸುಧಾರಣೆಯನ್ನ ತರಲಿಕ್ಕೆ ಒಂದು ವಿಶೇಷ ತಂಡವನ್ನು ರಚಿಸಲಾಗಿದೆ. ಆ ತಂಡ ತಾಂತ್ರಿಕವಾಗಿ ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನ ಯಾವುದೆಲ್ಲ ಮಾರ್ಗವಾಗಿ ತಡೆಗಟ್ಟಬಹುದು, ತಡೆಗಟ್ಟಲಿಕ್ಕೆ ಯಾವುದೆಲ್ಲ ಸಾಧ್ಯತೆಗಳಿದಾವೆ ಅವೆಲ್ಲವನ್ನೂ ಕೂಡ ಅನುಸರಿಸಿ ಒಂದು ಸುಧಾರಣೆಯನ್ನ, ಪಾರದರ್ಶಕತೆಯನ್ನ ತರಬೇಕು ಎನ್ನುವಂಥದ್ದು ಕೇಂದ್ರ ಸರ್ಕಾರದ ನಿರ್ಧಾರ. ಆ ತಂಡದ ಮುಖ್ಯಸ್ಥರಾಗಿ ಇನ್ಫೋಸಿಸ್ನ ಸಹ ಸಂಸ್ಥಾಪಕರಾದಂತಹ ನಂದನ್ ನಿಲೇಕಣ ಅವರು ಇದ್ದಾರೆ. ಅವರ ಜೊತೆಗೆ ಇನ್ನೂ 5 ಜನ, ನಂದನ್ ನಿಲೇಕಣ ಅವರನ್ನು ಸೇರಿದಂತೆ ಒಟ್ಟು 6 ಜನ ಸದಸ್ಯರ ಸಮಿತಿ ಇದು. ಈ ಸಮಿತಿ ತಾಂತ್ರಿಕವಾಗಿ ತಡೆಗಟ್ಟಲಿಕ್ಕೆ ಯಾವುದೆಲ್ಲ ಮಾರ್ಗಗಳನ್ನು ಅನುಸರಿಸಿ ಸುಧಾರಣೆಯನ್ನು ತರಬಹುದು ಎನ್ನುವಂಥರ ಬಗ್ಗೆ ಕೆಲಸ ಮಾಡಲಿಕ್ಕಿದೆ. ನರೇಂದ್ರ ಮೋದಿ ಅವರು ಪೋಸ್ಟ್ ಹಂಚಿಕೊಂಡಿದ್ದನ್ನ ಜಿಸ್ಟ್ ಹೇಳ್ಬಿಡ್ತೀನಿ. ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದು, ನಮ್ಮ ಪರೀಕ್ಷಾ ವ್ಯವಸ್ಥೆಯು ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ತಂತ್ರಜ್ಞಾನ ಆಧಾರಿತವಾಗಿರಬೇಕು. ಪರೀಕ್ಷಾ ಸುಧಾರಣೆಗಳಿಗಾಗಿ ಜಾಗತಿಕ ಮಟ್ಟದ ತಂತ್ರಜ್ಞಾನ ತಜ್ಞ ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಇವರ ಶಿಫಾರಸುಗಳ ಆಧಾರದ ಮೇಲೆ ಮುಂಬರುವ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನ ಶೀಘ್ರದಲ್ಲೇ ಖಚಿತಪಡಿಸ್ತೇವೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ಅವರು ಈ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯ ಸಿದ್ಧತೆಯನ್ನ ರೂಪಿಸಲಿಕ್ಕಿದ್ದಾರೆ. ನಂದನ್ ನಿಲೇಕಣಿ ಅವರ ಯಾರು ಎನ್ನುವಂಥದ್ದು ಹಲವರಿಗೆ ಇವತ್ತು ಕುತೂಹಲ. ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಅನೇಕರು ನಂದನ್ ನಿಲೇಕಣಿ ಅವರ ಪರಿಚಯವನ್ನ ಮಾಡಲಿಕ್ಕೆ ನೋಡ್ತಾ ಇರುವಂಥದ್ದು. ನಂದನ್ ನಿಲೇಕಣಿ ಅವರು 1981ರಲ್ಲಿ ಇನ್ಫೋಸಿಸ್ ಸ್ಥಾಪನೆ ಆಯಿತು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಜೊತೆಗೆ ನಿಂತು ಇನ್ಫೋಸಿಸ್ ಸ್ಥಾಪನೆಯಾಗುವಲ್ಲಿ ಬಹುಮುಖ್ಯವಾದಂತಹ ಪಾತ್ರ ವಹಿಸಿದ ಪ್ರಮುಖ ಹೆಸರುಗಳಲ್ಲಿ ನಂದನ್ ನಿಲೇಕಣಿ ಅವರದು ಕೂಡ ಒಂದು. ನಂದನ್ ನಿಲೇಕಣಿ ಅವರು 2002ರಿಂದ 2007ರವರೆಗೆ ಇನ್ಫೋಸಿಸ್ನ ಸಿಇಒ ಆಗಿ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ಕಾರ್ಯನಿರ್ವಾಹಕೇತರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಇನ್ನು 2009ರಲ್ಲಿ ಇನ್ಫೋಸಿಸ್ ತೊರೆದು ಅಂದಿನ ಪ್ರಧಾನಿ UPI ಸರ್ಕಾರದ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಆಹ್ವಾನದ ಮೇರೆಗೆ ಬಂದು UIDAI ಏನು ನಾವು ಮಾತಾಡ್ತೀವಿ, ವಿಶಿಷ್ಟ ಆಧಾರ್ ನಂಬರ್ನ ವಿಶಿಷ್ಟ ಗುರುತಿನ ಪ್ರಾಧಿಕಾರ, ಅದನ್ನು ರಚಿಸುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ರು. ಇನ್ನು UPI ಇದು ಕೂಡ ಡಿಜಿಟಲ್ ಕ್ರಾಂತಿ, UPI ಮತ್ತು ONDC ರಚನೆಯಲ್ಲಿ ಇವರ ಪಾತ್ರ ಬಹಳ ಮಹತ್ವದ್ದು. ಅದರ ಜೊತೆಗೆ ಇನ್ನೊಂದು ವಿಷಯ ನೆನಪಾಗ್ತದೆ, 2014ರ ಲೋಕಸಭೆ ಚುನಾವಣೆ ನಡೀತಲ್ವಾ, ಆ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದಂತಹ ಮೊದಲ ಅವಧಿ 2014ರಿಂದ 2019. 2014ರಲ್ಲಿ ಬೆಂಗಳೂರು ಗ್ರಾಮಾಂತರ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಇವರು ನಂದನ್ ನಿಲೇಕಣಿ ಅವರು. ಅವರ ವಿರುದ್ಧವಾಗಿ ಬಿಜೆಪಿಯ ನಾಯಕ ಅನಂತ್ ಕುಮಾರ್ ಅವರು ಸ್ಪರ್ಧಿಸಿದಂಥದ್ದು. ಅನಂತ್ ಕುಮಾರ್ ಎದುರಿಗೆ
ನಂದನ್ ನಿಲೇಕಣಿ ಅವರು ಸೋಲನ್ನು ಅನುಭವಿಸಿದರು. ಇವತ್ತು ಅವರ ನೇತೃತ್ವದಲ್ಲಿ 6 ಜನ ಸದಸ್ಯರ ಒಂದು ತಂಡ ರಚನೆಯಾಗಿದೆ. ತಾಂತ್ರಿಕವಾಗಿ ಪರೀಕ್ಷಾ ಕ್ರಮವನ್ನು ಹೇಗೆಲ್ಲ ಸುಧಾರಣೆಯನ್ನು ತರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯವಿಧಾನ ರಚನೆಯಾಗುವಲ್ಲಿ ಈ ತಂಡ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಆಗೋ ತನಕ ಬಹುಶಃ ನಮ್ಮ ಪ್ರೈಮ್ ಸೆಗ್ಮೆಂಟಲ್ಲಿ ಕ್ಯಾಬಿನೆಟ್ ವಿಸ್ತರಣೆ, ಸಚಿವ ಸಂಪುಟ ವಿಸ್ತರಣೆಯ ಒಂದು ಸುದ್ದಿ ಇಲ್ಲದೆ ನಮ್ಮ ಪ್ರೈಮ್ ಸೆಗ್ಮೆಂಟ್ ಅಂತ್ಯಗೊಳ್ಳಲ್ಲ ಅಂತ ಕಾಣುತ್ತೆ. ಇವತ್ತು ಕೂಡ ದೆಹಲಿಗೆ ಹೊರಡುವ ಮುನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸದಾಶಿವನಗರದ ನಿವಾಸದ ಮುಂದೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಈ ವಾರದಲ್ಲಿ ಅಂತ್ಯಗೊಳ್ಳುತ್ತದೆ ಎನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟರು. ಅವರು ಲಿಸ್ಟ್ ಅನ್ನ ಹಿಡ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಇನ್ನೊಂದು ವಿಷಯ ನಾನು ಮೊನ್ನೆನೇ ಹೇಳಬೇಕಿತ್ತು. ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಚಾಣಾಕ್ಷತನವನ್ನು ಹಿಂಗೂ ತೋರಿಸ್ಬೋದು, ರಾಜಕೀಯ ಪ್ರಬುದ್ಧತೆಯನ್ನ ಹೀಗೂ ಮೆರಿಬಹುದು ಎನ್ನುವುದಕ್ಕೆ ಅವರ ಈ ನಡೆಯೇ ಸಾಕ್ಷಿ ಎನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರು ಅಧಿಕಾರ ಹಸ್ತಾಂತರ ಆಗುತ್ತೆ, ನಾಯಕತ್ವ ಒಪ್ಪಂದ ಆಗಿದೆ, 3 ವರ್ಷವಾದ ಬಳಿಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಾರೆ ಎನ್ನುವಂತಹ ಚರ್ಚೆ ಮುನ್ನೆಲೆಗೆ ಬಂದಾಗಲೆಲ್ಲ ಯಾರ್ಯಾರು ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ರೋ, ಇಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ರೋ, ಡಿ ಕೆ ಶಿವಕುಮಾರ್ ಅವರು ಇವತ್ತು ಅವರ ಪರ ದೆಹಲಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ. ಯಾರು? KN ರಾಜಣ್ಣ ಅವರು ಯಾವಾಗ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಬಂತೋ ಆ ಸಮಯದಲ್ಲೆಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಎನ್ನುವಂಥದ್ದನ್ನ ಖಂಡತುಂಡವಾಗಿ ನೇರವಾಗಿ ಹೇಳ್ತಾ ಇದ್ರು. ಅವರ ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತಹವರಲ್ಲಿ ಪ್ರಮುಖರು. KN ರಾಜಣ್ಣರವರು SIR ವಿಚಾರವಾಗಿ ಒಂದು ಹೇಳಿಕೆಯನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ಅವರನ್ನ ಸಚಿವ ಸಂಪುಟದಿಂದ ತೆಗೆಯಲಾಯಿತು. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಸಮಯದಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂತಹ ದಾವಣಗೆರೆ ಬೈ ಎಲೆಕ್ಷನ್ ಸಮಯದಲ್ಲಿ ಸಮರ್ಥ ಶಾಮನೂರು ಅವರ ವಿರುದ್ಧ, ಏನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಮರ್ಥ ಶಾಮನೂರು ಶಾಸಕರಿದ್ದಾರೆ, ಅವರ ವಿರುದ್ಧ ಅವರನ್ನು ಸೋಲಿಸಲಿಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಎನ್ನುವಂತಹ ಚರ್ಚೆಗಳು ಓಡಾಡಿದ್ವು ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭದಲ್ಲಿ. ಆ ಕಾರಣಕ್ಕೆ ಅವರನ್ನ ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಪರಿಗಣಿಸಲಿಕ್ಕೆ ಆಗಲಿಲ್ಲ. ಅವರ ಬದಲು UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನು ಹೆಗಲೇರಿಸಲಾಯಿತು. ಈಗ ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೊಡಿ, ಅದರ ಜೊತೆಗೆ KN ರಾಜಣ್ಣ ಅವ್ರಿಗೂ ಸಚಿವ ಸ್ಥಾನ ಕೊಡಿ ಎನ್ನುವಂತಹ ವಾದವನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ. ಬಹುಶಃ ರಾಜಕೀಯ ಪ್ರಬುದ್ಧತೆಯನ್ನು ಮೆರೆಯಲಿಕ್ಕೆ ರಾಜಕೀಯ ನಾಯಕರುಗಳ ಇಂತಹ ನಡೆಗಳು ಬಹಳ ಮುಖ್ಯ. ಡಿ ಕೆ ಶಿವಕುಮಾರ್ ಅವ್ರದ್ದು ಏನೇ ಇರ್ಬೋದು ಪ್ಲಾನ್, ಒಬ್ಬ ಹಿಂದ ನಾಯಕನನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಆಗಿರುವಂಥದ್ದು, ಇನ್ನ 20-22 ತಿಂಗಳಲ್ಲಿ ಚುನಾವಣೆ ಬರುತ್ತೆ, ಆ ಚುನಾವಣೆಗೆ ಹೋಗಬೇಕು, ಆ ಚುನಾವಣೆಗೆ ಸಿದ್ಧತೆಯನ್ನು ನಡೆಸಬೇಕು. ಒಂದು ವೇಳೆ ಏನಾದರೂ ಈ ಎಲ್ಲ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗ್ಬಿಟ್ಟು ಈಗಲಿಂದಲೇ ಮೊದಲ ಹಂತವಾಗಿ ಈ ಎಲ್ಲ ಏನು ಭಿನ್ನಾಭಿಪ್ರಾಯಗಳಿದ್ದಾವೆ, ಓರೆಕೋರೆಗಳಿದ್ದಾವೆ ಪಕ್ಷದಲ್ಲಿ, ಇವೆಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ಹೋಗಬೇಕು ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರೀ ಪ್ಲಾನ್ ಎನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗ್ತದೆ. ಇವತ್ತು ಇನ್ನೊಂದು ಕ್ವಿಕ್ ಆಗಿ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಸಂಸದರೆಲ್ಲರನ್ನು ಕೂಡ ದೆಹಲಿಯಲ್ಲಿ ಸಭೆ ಕರೆದಿದ್ದಾರೆ. ಏನಕ್ಕೆ ಅಂತಂದ್ರೆ, ನಾವು ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿಯಿಂದ ಬಹಳ ಕಷ್ಟದಲ್ಲಿದ್ದಾವೆ, ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಈ ಸಮಯದಲ್ಲಾದರೂ ಕೂಡ ನಮ್ಮ ನೆರವಿಗೆ ಧಾವಿಸಬೇಕು ಎನ್ನುವಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಹವಾಲು. ಹಾಗಾಗ್ಬಿಟ್ಟು ರಾಜ್ಯದ ಸದ್ಯದ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಿದೆ, ಅದಕ್ಕೆ ಸಂಸದರ ಸಹಕಾರ ಬೇಕಿದೆ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಆಯ್ದು ಹೋಗಿರುವಂತಹ ಸಂಸದರ ಜೊತೆಗೆ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಆ ಸಭೆಯಲ್ಲಿ ಕುಮಾರಸ್ವಾಮಿ ಅವರು, ನಿರ್ಮಲಾ ಸೀತಾರಾಮನ್ ಅವರು, ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಬಹುಶಃ
ರಾಜ್ಯದಲ್ಲಿ ಬರದ ಪರಿಸ್ಥಿತಿಯನ್ನ ನಿಭಾಯಿಸಲು ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ಸಹಾಯ ಹಸ್ತವನ್ನ ಕೇಳಿದ್ದಾರೆ. ಕೇಂದ್ರ ಸರ್ಕಾರ ಅದ್ಯಾವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಬೇಡಿಕೆಗೆ ಸ್ಪಂದಿಸುತ್ತೆ ಎನ್ನುವಂತಹದ್ದನ್ನು ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.